ಬಟ್ ಟಾಕ್ ಟು ಅಸ್ ಅಬೌಟ್ ಆಕ್ಸಿಡೆಂಟ್ಸ್ಗಳು ಜಿಮ್ಗಳಲ್ಲಿ ಏನೇನೋ ಆಗತ್ತೆ, ನೀವು ನೋಡ್ತಿರ್ತೀರಾ. ಇಟ್ ಈಸ್ ಅ ಫ್ಯಾಸಿನೇಟಿಂಗ್ ಜರ್ನಿ. ನಾನು ಯಾವಾಗ ಇಲ್ಲಿ ಬ್ಯಾಂಗ್ಳೂರಲ್ಲಿ ನಾನು ಪ್ರಾಕ್ಟೀಸ್ ಶುರು ಮಾಡಿದ್ದೀನಿ 31 ವರ್ಷ ಆಯಿತು. ಆ ಟೈಮಿಂದ ಟುಡೇ ಇಟ್ ಇಸ್ ಅ ಸಿ ಚೇಂಜ್. ಇವಾಗ ಎಲ್ಲ ಜನಗೆ ಫಿಟ್ನೆಸ್ ಕಾನ್ಷಿಯಸ್ನೆಸ್ ಇನ್ ಬ್ಯಾಂಗ್ಳೂರ್ ಇಸ್ ಅಮೇಝಿಂಗ್. ಇವಾಗ ಫಾರ್ ಎಕ್ಸಾಂಪಲ್ ರನ್ನರ್ಸ್ ಇರುತ್ತೆ ಅಲ್ವಾ, ರೋಡ್ ರನ್ನರ್ಸ್, ಸುಮಾರು ಜನ. ಆ್ಯಂಡ್ ಆ್ಯಾವ್ರೇಜ್ ಏಜ್ ಆಫ್ ರನ್ನರ್ಸ್ ಇಸ್ ನಾಟ್ 20, 40 to 60. ಹಾಂ, ಸೊ 40 to 60ದಲ್ಲಿ ಸುಮಾರು ರನ್ನಿಂಗ್ ಕ್ಲಬ್ಸ್ ಇದೆ. ಆ್ಯಂಡ್ ಅವ್ರು 45 ವರ್ಷ 60 ವರ್ಷ ತನಕ ಅವ್ರು ರನ್ನಿಂಗ್ ಮಾಡ್ತಾಯಿದೆ. ದಿಲ್ ಬಿ ರನ್ನಿಂಗ್ ಲೈಕ್ 10K 20K 10K ಇವೆಂಟ್ಸಲ್ಲಿ ಎಷ್ಟು ಪಾರ್ಟಿಸಿಪೇಷನ್ ಇರುತ್ತೆ. ಆ್ಯಂಡ್ ಇಫ್ ಯು ಸಿ ದ ಪ್ರೊಫೈಲ್, ಸುಮಾರು ಜನ ದೇ ವಿಲ್ ಬಿ ಡೆಫಿನೆಟ್ಲಿ 35+, ಮೆನಿ ವಿಲ್ ಬಿ 45+. ಸೊ ದಟ್ ಈಸ್ ಒನ್ ಬಿಗ್ ರೆವಲ್ಯೂಷನ್ ದಟ್ ಹ್ಯಾಸ್ ಹ್ಯಾಪನ್ಡ್ ಇಸ್ ದ ರನ್ನಿಂಗ್ ರಿಯಲೈಸೇಷನ್. ಹೌದು. ಇನ್ನೊಂದು ಅಡ್ವೆಂಚರ್ ಸ್ಪೋರ್ಟ್ಸ್ ಆಲ್ಸೋ. ಸುಮಾರು ಜನ ದೇ ಆರ್ ಟೇಕಿಂಗ್ ಅಪ್ ಹೈಕಿಂಗ್. ಎವರೆಸ್ಟ್ ಬೇಸ್ ಕ್ಯಾಂಪಲ್ಲಿ ಹೋಗ್ತಾ ಇದೆ. ದಿಲ್ ಸ್ಟಾರ್ಟ್ ವಿತ್ ಯಾಣ ಚಿಕ್ಕಮಗಳೂರು, ಆಮೇಲೆ ಅಲ್ಲಿ ಹಿಮಾಲಯಸ್ಗೆ ಹೋಗ್ತಾ ಇದೆ, ಅಲ್ಲಿ ಇಲ್ಲಿ ಹೋಗ್ತಾ ಇದೆ. ಡೀಪ್ ಸಿ ಡೈವಿಂಗ್ ಮಾಡ್ತಾ ಇದೆ. ದೋಸ್ ಹೂ ಕ್ಯಾನ್ ಅಫೋರ್ಡ್ ದ್ಯಾಟ್ ಡೂಯಿಂಗ್ ಸ್ಕೂಬಾ ಡೈವಿಂಗ್. ಸೊ ಇವಾಗ ನಿಮ್ಮ ಫಿಟ್ನೆಸ್ ಕಾನ್ಷಿಯಸ್ನೆಸ್ ನೋಡಿದರೆ ಇಟ್ ಈಸ್ ಅಮೇಝಿಂಗ್. ಆ್ಯಂಡ್ ಎಲ್ಲ ಜನಗೆ ನೇಬರ್ಸ್ ನೋಡಿ, ಫ್ಯಾಮಿಲಿ ಮೆಂಬರ್ಸ್ ನೋಡಿ ಇವ್ರು ಮಾಡ್ತಾರೆ, ನಾನೇ ಮಾಡಬೇಕು, ದಿಲ್ ಗೆಟ್ ಎನ್ಕರೇಜ್. ಸೊ ಫಿಟ್ನೆಸ್ ಈಸ್ ರಿಯಲಿ ಕಮ್ ಟು ಅ ಡಿಫ್ರೆಂಟ್ ಲೆವೆಲ್ ನಾವು ಇನ್ ದ ಸಿಟಿ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್, ಬಿಕಾಸ್ ಅಲ್ಟಿಮೇಟ್ಲಿ ಆ ಥರ ಇರಬೇಕು. ಲೈಫ್ ಈಸ್ ವೆರಿ ಮಚ್ ಓರಿಯೆಂಟೆಡ್ ಟುವರ್ಡ್ಸ್ ಮೊಬೈಲ್ ಆ್ಯಂಡ್ ಕಂಪ್ಯೂಟರ್ಸ್ ಆ್ಯಂಡ್ ಸೆಡೆಂಟ್ರಿ ಲೈಫ್ ಸ್ಟೈಲ್. ಅದೇ ಮಕ್ಕಳಿಗೆ ಅದೇ ಥರ ಔಟ್ಸೈಡ್ ಇಂಟ್ರೆಸ್ಟ್ ಇದ್ದರೆ ಇಟ್ಸ್ ರಿಯಲಿ ಸಮಥಿಂಗ್ ಟು ಬಿ ಎನ್ಕರೇಜ್. ಬಟ್ ಆ್ಯಸ್ ಯು ರೈಟ್ಲಿ ಪಾಯಿಂಟೆಡ್ ಔಟ್, ಜಿಮ್ ಇಂಜರೀಸ್ ನಾನು ಪ್ರತಿ ವಾರ ಮಿನಿಮಮ್ 10 ಜಿಮ್ ಇಂಜರೀಸ್ ನೋಡ್ತೀನಿ, ಅಟ್ಲೀಸ್ಟ್ 10 ಸೀರಿಯಸ್ಲಿ ಕನ್ಸರ್ವೇಟಿವ್ಲಿ. ಯಾಕೆ ಕಾಮನ್ ಇಂಜರೀಸ್ ಏನಿದೆ, ಇವಾಗ ನಾನು ಐ ಆಮ್ ಅ ಬ್ಯುಸಿ ಕಂಪನಿ CEO. ಓಕೆ, ನಾನು ಟ್ರಿಪ್ಗೆ ಹೋಗಿದ್ದೀನಿ ಟು US ಪೇರೆಂಟ್ ಕಂಪನೀಲಿ ಹೋಗ್ಬಿಟ್ಟು ಬಂದಿದ್ದೀನಿ. 6 ವಾರ ಏನೂ ಮಾಡಲಿಲ್ಲ. ನನ್ನ ವಯಸ್ಸಾಯಿತು 50 ವರ್ಷ. ಸಡನ್ಲಿ ಆಸೆ, ಓಕೆ ಇವಾಗ ಜಿಮ್ಮಲ್ಲಿ ಹೋಗಬೇಕು. ಭಾನುವಾರ ಬೆಳಿಗ್ಗೆ ಹೋಗಿಬಿಟ್ಟು ವಿಲ್ಸೆ ಓಕೆ ಇವತ್ತು ಐಲ್ ಸ್ಟಾರ್ಟ್ ವಿತ್ 7.5 kg ಡಂಬೆಲ್. ಇದು ಈ 7.5 kg ಡಂಬೆಲ್ ನೀವು ಲಾಸ್ಟ್ ಯಾವಾಗ ಯೂಸ್ ಮಾಡಿದೆ? 3 ತಿಂಗಳಾಯಿತು. ಆ್ಯಂಡ್ ಸ್ಟ್ರೇಟ್ ಅವೇ ಯು ಆರ್ ಗೋಯಿಂಗ್ ಫಾರ್ ದ್ಯಾಟ್. ಸೊ ಸಡನ್ ಇನ್ಕ್ರೀಸ್ ಇನ್ ದಿ ಆ್ಯಕ್ಟಿವಿಟಿ ಲೆವೆಲ್, ಅದೇ ಒಂದು. ಇನ್ನೊಂದು, ಫಾರ್ ಎಕ್ಸಾಂಪಲ್ ಡಾಕ್ಟರ್ ಕನ್ಸಲ್ಟೇಷನ್ಗೆ ಜನ ಬರ್ತಾಯಿದೆ. ಓಕೆ ಮೇಡಮ್, ನಿಮಗೆ ಆಥ್ರೈಟಿಸ್ ಬರ್ತಾಯಿದೆ, ಸ್ವಲ್ಪ ವೆಯ್ಟ್ ಲಾಸ್ ನಿಮಗೆ ಇಂಪಾರ್ಟೆಂಟ್. ಓಕೆ, ಫುಲ್ ಜೋಶ್, ನಾಳೆ ಬೆಳಿಗ್ಗೆ ನಾನು ಹೋಗ್ತೀನಿ, ವಾಕ್ ಮಾಡ್ತೀನಿ 10 kilometers. ಸೊ ಜೋಶಿಂದ ವಾಕ್ ಮಾಡ್ತಾಯಿದೆ. ಲಾಸ್ಟ್ ಯಾವಾಗ ವಾಕ್ ಮಾಡಿದೆ? 5 ವರ್ಷ ಮೊದಲು 3 kilometers ಮಾಡಿದೆ. ಇವಾಗ ಮಾಡಿದರೆ 10 kilometers. ಬೈ ದ ಟೈಮ್ ದೇ ಕಮ್ ಬ್ಯಾಕ್ ವಾಕ್ ಮಾಡೋಕ್ಕಾಗಲ್ಲ, ಸ್ಟ್ರೆಸ್ ಇಂಜರಿ ಫಾರ್ ಎಕ್ಸಾಂಪಲ್. ಸೊ ಅದೇ ಜಿಮ್ಮಲ್ಲಿ ಬರುತ್ತೆ, ಔಟ್ಸೈಡಲ್ಲಿ ಬರುತ್ತೆ. ಸೊ ಕಾಮನ್ ರೀಸನ್ ಇಸ್ ಪ್ರಿಪೇರ್ಡ್ನೆಸ್ ಇರೋದಿಲ್ಲ, ಸಡನ್ ಇನ್ಕ್ರೀಸ್ ಇನ್ ದಿ ಆ್ಯಕ್ಟಿವಿಟಿ, ಆಮೇಲೆ ರಾಂಗ್ ಯೂಸ್ ಆಫ್ ಎಕ್ವಿಪ್ಮೆಂಟ್. ಸೊ ನಿಮ್ಮದು ಜಿಮ್ ಎಕ್ವಿಪ್ಮೆಂಟಲ್ಲಿ ಯಾವ ಬಾಡಿ ಫಾರ್ಮ್ ಇರಬೇಕು, ಯಾವ ಥರ ನಿಮ್ಮದು ಬ್ಯಾಕ್ ಪೊಸಿಷನ್ ಇರಬೇಕು, ಇದೆಲ್ಲ ಇಂಪಾರ್ಟೆಂಟು. ನಾವು ನಿಮ್ಮದು ಬ್ಯಾಕ್ ಪೊಸಿಷನ್ ಸರಿ ಇಲ್ಲ, ನೀನು ಕಾಲಿಂದ ನೀವು ಲಿಫ್ಟಿಂಗ್ ಮಾಡ್ತಾಯಿದೆ, ಯು ಆರ್ ಡೂಯಿಂಗ್ ದಿ ಎಕ್ಸ್ಟೆನ್ಷನ್ ಎಕ್ಸಸೈಸಸ್, ಡೆಫಿನೆಟ್ಲಿ ದ್ಯಾಟ್ ವಿಲ್ ಕಾಸ್ ಬ್ಯಾಕ್ ಪೇನ್ ಇಫ್ ಯುವರ್ ಫಾರ್ಮ್ ಆಫ್ ದ ಬ್ಯಾಕ್ ಇಸ್ ನಾಟ್ ರೈಟ್. ಸೊ ಸ್ವಲ್ಪ ಗೈಡೆನ್ಸ್ ಬೇಕು. ಕೆಲವು ಸತಿ ಪೀಪಲ್ ವಿಲ್ ಡೂ ವಿದೌಟ್ ಗೈಡೆನ್ಸ್. ಓವರ್ ಯೂಸ್ ಇರುತ್ತೆ, ಬಿಕಾಸ್ ದೇ ಆರ್ ನಾಟ್ ಪೇಸಿಂಗ್ ದೇರ್ ಆ್ಯಕ್ಟಿವಿಟಿ ಕರೆಕ್ಟ್ಲಿ. ಸುಮಾರು ರೀಸನ್ಸ್ ಇರುತ್ತೆ ಜಿಮ್ ಇಂಜರೀಸ್ಗೋಸ್ಕರ. ಆ್ಯಂಡ್ ಬೆಸ್ಟ್ ಪಾರ್ಟ್ ಇಸ್ ಮೋಸ್ಟ್ ಆಫ್ ದಿಸ್ ಇಸ್ ಪ್ರಿವೆಂಟಬಲ್. ಕರೆಕ್ಟ್. ಸೊ ಅವೇರ್ನೆಸ್ ಇರಬೇಕು, ವಾರ್ಮ್ ಅಪ್ಸು, ಆಮೇಲೆ ಕರೆಕ್ಟ್ ಸ್ಟ್ರೆಚಿಂಗ್, ಕರೆಕ್ಟ್ ಫಾರ್ಮ್ ಎಲ್ಲ ಮಾಡಿ 90% ಕ್ಯಾನ್ ಬಿ ಪ್ರಿವೆಂಟೆಡ್. The next threat is, I think, sedentary lifestyle. Sitting is a new tobacco. ಹೌದು ಅಂತಲ್ಲ ಏನೇನೋ ದೊಡ್ಡ ಥಿಯರೀಸ್ ಇದೆಯಲ್ಲ. ಹೌದು. Tell us few things not to do, especially desk jockeying ಅಲ್ಲಿ. How to take care of the back. ಸೊ ಆ್ಯಕ್ಚುಲಿ ನಿಮ್ಮದು ಸಿಟ್ಟಿಂಗಲ್ಲಿ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಇದು ಯಾವುದು 4-legged creatures ಇದೆ ಅಲ್ವಾ? ಐ ಥಿಂಕ್ ಯು ಹ್ಯಾವ್ ಅ ಪೆಟ್ ಡಾಗ್ ಎಟ್ ಹೋಮ್. ಯುವರ್ ಡಾಗ್ ವಿಲ್ ನಾಟ್ ಗೆಟ್ ಬ್ಯಾಕ್ ಪೇನ್. ಯಾಕೆ?
he or she is walking on 4 legs. Okay, so human beings ಅಲ್ಲಿ evolution ಅಲ್ಲಿ we are supposed to be walking on 4 legs. ಆಮೇಲೆ we stood up and front legs have become ಕೈ, and that is the most valuable human asset is the hand. Correct. Correct. ಅಲ್ಲಿ ನಿಮ್ಮ ಬ್ರೈನಲ್ಲಿ ಹ್ಯಾಂಡ್ ರೆಪ್ರೆಸೆಂಟೇಷನ್ ಇಸ್ ಹ್ಯೂಜ್ ಕಂಪೇರ್ಡ್ ಟು ಲೆಗ್. ಓಕೆ, ಯಾಕೆ ದ ಸೆನ್ಸಿಟಿವಿಟಿ ಆ್ಯಂಡ್ ದ ವರ್ಸಿಟಾಲಿಟಿ ಆಫ್ ದ ಹ್ಯಾಂಡ್ ಇಸ್ 100 times more. Correct. ಓಕೆ, ಸೊ ನಿಮ್ಮದು ಇನ್ ದಿಸ್ ಕೈಂಡ್ ಆಫ್ ಸಿಚುವೇಶನ್ ವೆನ್ ಯು ಆರ್ ಟಾಕಿಂಗ್ ಅಬೌಟ್ back, the position of the back is extremely important, because as such human body is not designed for sitting. Okay, so we are designed for standing, we are designed for walking, we are designed for sitting on the floor. Chair is a human invention, alva? Correct. ಸೊ ಇವಾಗ ಇಟ್ ಈಸ್ ಅ ವೇ ಆಫ್ ಲೈಫ್, ಬಟ್ ನಿಮ್ಮದು ಚೇರ್ ಪೊಸಿಷನ್ ಸರಿ ಇಲ್ಲ, ಹೈಟ್ ಸರಿ ಇಲ್ಲ, ಬ್ಯಾಕ್ ಪೊಸಿಷನ್ ಸರಿ ಇಲ್ಲ, ಅದೇ ಒಂದು. ಇನ್ನೊಂದು ವೆರಿ ಆ್ಯಕ್ಟ್ ಆಫ್ ಸಿಟ್ಟಿಂಗ್, ನೀವು ಆಧಾ ಗಂಟೆ ಕೂತ್ಕೋಬೇಕು ವಿದೌಟ್ ಅ ಬ್ರೇಕ್, ದ್ಯಾಟ್ ಇಟ್ ಸೆಲ್ಫ್ ಈಸ್ ಇನಫ್. ಅಲ್ಲಿ ಎಲ್ಲ ಬ್ಯಾಕ್ ಮಸಲ್ಸಲ್ಲಿ ಸ್ಟ್ರೈನ್ ಬರುತ್ತೆ. ಸೊ ಯು ಶುಡ್ ಮೇಕ್ ಇಟ್ ಅ ಹ್ಯಾಬಿಟ್ ಟು ಟೇಕ್ ಫ್ರೀಕ್ವೆಂಟ್ ಬ್ರೇಕ್ಸ್. ಸ್ವಲ್ಪ ಕೂತ್ಕೋಬೇಕು, ಸ್ವಲ್ಪ ನಿಂತ್ಕೋಬೇಕು, ಸ್ವಲ್ಪ ಓಡಾಡಬೇಕು. ಯಾವುದು ಕಂಟಿನ್ಯೂಸ್ ಆಗಿ ನಿಂತ್ಕೋಬಿಡಿ, ಕಂಟಿನ್ಯೂ ಆಗಿ ಕೂತ್ಕೋಬಿಡಿ. ಯು ಶುಡ್ ಕೀಪ್ ಆನ್ ಚೇಂಜಿಂಗ್ ದ ಪೊಸಿಷನ್ ಫ್ರಮ್ ಟೈಮ್ ಟು ಟೈಮ್. ಇಂಪಾರ್ಟೆಂಟ್.